ಟೀ ಪೌಡ್ರ್ ಥರನೇ ಇದಲ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ ನಮ್ಮ ಎರೆಗೊಬ್ಬರ ತೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಎರೆಗೊಬ್ಬರ ತೊಟ್ಟಿನ ನಾವು ಇದು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಈ ಥರ ಒಂದು ತೊಟ್ಟಿನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆ ವುಡ್ ಚಿಪ್ಪರ್ ಮಷಿನಿಂದ ಸ್ವಲ್ಪ ನಮ್ಮ ತೋಟದಲ್ಲಿ ಯಾವುದೇ ಥರ ವೇಸ್ಟ್ ಅನ್ನೋದಿರುತ್ತಲ್ಲ, ಅದು ಕಾಯಿ ಸಿಪ್ಪೆ ಆಗಿರ್ಬೋದು, ಅಡಿಕೆ ಸಿಪ್ಪೆ ಆಗಿರ್ಬೋದು, ಹೀಗೆ ತೆಂಗಿನ ಮಡ್ಲಾಗಿರ್ಬೋದು, ತೆಂಗಿನ ಸಿಪ್ಪೆ, ತೆಂಗಿನ ಗರಿ, ಈ ಥರ ಯಾವುದೇ ರೀತಿಯ ವೇಸ್ಟ್ ಅನ್ನೋದಿರುತ್ತಲ್ಲ, ಅದನ್ನ ವುಡ್ ಚಿಪ್ಪರ್ ಅನ್ನೋ ಒಂದು ಮಷಿನಿಂದ ಬಳಸಿ ಅದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಹಸುಗಳಿರುವಂತಹ ವೇಸ್ಟ್ ಸಗಣಿ ಅನ್ನೋದಿರುತ್ತಲ್ಲ, ನಾನು ವೇಸ್ಟ್ ಅಂತ ಅಂದ್ಬಿಟ್ಟೆ, ಅದು ಸಗಣಿ ತುಂಬ ಯೂಸ್ಫುಲ್ ನಮ್ಮ ಗೊಬ್ಬರಕ್ಕೆಲ್ಲ. ಸೊ ಸುಮಾರಷ್ಟು ಸಗಣಿ ಬಂದಿತ್ತು. ಅದನ್ನು ಚೆನ್ನಾಗಿ ಅದನ್ನ ನೀರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕಳ್ಕೊಳ್ಬೇಕಾಗತ್ತೆ. ಹಾಗೆ ನಿರ್ಮಾಣ ಮಾಡಿಟ್ಕೊಂಡಿದ್ದೀವಲ್ಲ ಈ ಎರೆಗೊಬ್ಬರ ತೊಟ್ಟಿಗೆ, ಅದು ಚೆನ್ನಾಗಿ ಅದನ್ನ ನೀರನ್ನು ಫುಲ್ ಸ್ಪ್ರೆಡ್ ಆಗೋವರೆಗೂ ಈ ಥರ ಹರಡ್ಕೊಳ್ಬೇಕಾಗುತ್ತೆ. ಸುಮಾರು ದಿನಗಳೇ ಬೇಕಾಗುತ್ತೆ ಈ ಥರ ಎರೆಗೊಬ್ಬರ ಆಗೋಕ್ಕೆ ಅಂತ ಅಂದು ನೋಡ್ತಿರ್ಬೋದು. ಈಗ ಆಲ್ರೆಡಿ ಎರೆಗೊಬ್ಬರ ಆಗಿಬಿಟ್ಟಿದೆ. ಅದರ ಪರಿಮಳ ಆಗಿರ್ಬೋದು, ನಮ್ಮ ಮನೆಯಲ್ಲೇ ನಾವೇ ಮಾಡೋಂತಹ ಏನೇ ಆಗಿರ್ಬೋದು, ಎಷ್ಟು ಮನಸ್ಸಿಗೆ ಖುಷಿ ತರುತ್ತೆ ಅಲ್ವಾ. ಬನ್ನಿ ಇದ್ರ ಬಗ್ಗೆ ಅವರೇ ಮಾಡಿದವರೇ ಹೇಳ್ತಾರೆ, ಕೇಳೋಣ. ಸ್ಮೆಲ್ ಇರ್ತಾ? ವಾಸನೆ ಅಲ್ಲ, ಪರಿಮಳ. ಕೈಯಲ್ಲಿ ಹಿಡ್ಕೊಳ್ರಿ ಅದನ್ನ. ಸೇಮ್ ಟೀ ಪೌಡ್ರ್ ಥರನೇ ಇದಲ್ರಿ. ಎಷ್ಟು ದಿನ ಆಗಿದ್ರಿ ಇದ್ರಲ್ಲಿ ಬಿಟ್ಟು? ಅಲ್ಲ, ನಂಗೊಂಥರ ಆಗ್ತಪ್ಪ. ಇದಾಗಿತ್ತು ಇವತ್ತಿನ ವಿಡಿಯೋ. ಎರೆಗೊಬ್ಬರ ತೊಟ್ಟಿ ನಿರ್ಮಾಣ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕು ಶೇರು ಆಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.